ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ದೇವರ ಮಕ್ಕಳೇ, ಅಂದ್ರೆ ಆದಿಯಲ್ಲಿ ಏನಿತ್ತು? ವಾಕ್ಯ ಇತ್ತು. ವಾಕ್ಯವು ಯಾರ ಬಳಿಯಲ್ಲಿತ್ತು? ತಂದೆಯಾದ ದೇವರ ಬಳಿಯಲ್ಲಿತ್ತು. ಆ ವಾಕ್ಯವನ್ನು ನರವತಾರ ಎತ್ತಿ ಬಂದಿದ್ದು ಯಾರು? ತಂದೆಯಾದ ದೇವರ ಯೇಸು ಕ್ರಿಸ್ತನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ನರವತಾರ ಎತ್ತಿ ಮನುಷ್ಯ ರೂಪನಾಗಿ ಲೋಕಕ್ಕೆ ಯೇಸು ಕ್ರಿಸ್ತನ ಬಂದನು. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಇವತ್ತು ನಮಗೆ ಸತ್ಯವನ್ನು ತಿಳಿದುಕೊಳ್ಬೇಕಾದ್ರೆ ಯೇಸು ಯಾರು, ಯೇಸು ಲೋಕಕ್ಕೆ ಬಂದಿದ್ದೇನು, ನಮಗೆ ಜಗತ್ತೇನು, ಸೃಷ್ಟಿ ಏನು, ಆತನ ಸೃಷ್ಟಿ ಕಾರ್ಯ ಏನು, ನಾವುಗಳು ಯಾರು ಅನ್ನೋದು ತಿಳಿದುಕೊಳ್ಳುವುದಕ್ಕೆ ನಮಗೆ ಮೇನ್ ಮುಖ್ಯ ಇಂಪಾರ್ಟೆಂಟ್ ದೇವರ ವಾಕ್ಯವಾಗಿದೆ. ದೇವರ ವಾಕ್ಯ ಏನಾಗಿದೆ? ಸಜೀವ ಯಜ್ಞವಾಗಿದೆ, ಕಾರ್ಯ ಸಾಧಕವಾಗುತ್ತೆ. ಇಬ್ಬಾಯಿ ಕತ್ತಿಯ ಕೀಲು ಮಚ್ಚೆಯಲ್ಲಿ ತೂರು ಹೋಗುವಂಥದ್ದು ದೇವರ ವಾಕ್ಯ ಆಗಿದೆ. ದೇವರ ವಾಕ್ಯ ಕೇಳುವವನು, ದೇವರ ವಾಕ್ಯ ಓದುವವನು ಪ್ರತಿಯೊಂದು ಪಾಪಿಯು ಮಾನಸಾಂತರ ಹೊಂದುತ್ತಾನೆ. ಪ್ರತಿಯೊಂದು ಪಾಪಿಯು ಬದಲಾವಣೆ ಆಗ್ತಾನೆ. ಅದಕ್ಕೆ ದೇವರ ವಾಕ್ಯ ಏನಾಗಿದೆ? ಸಜೀವವಾದದ್ದು. ಅಂದ್ರೆ ದೇವ